ಕರ್ನಾಟಕದ ಚಿನ್ನದ ಮಣ್ಣು. ನಮಗೆ ಚಿನ್ನ ಅಥವಾ ಬಂಗಾರ ಅಂತ ತಕ್ಷಣ ಹಟ್ಟಿ ಮತ್ತು ಕೋಲಾರದ ಗಣಿಗಳು ನೆನಪಿಗೆ ಬರ್ತವೆ. ಹರಪ್ಪ ಮೊಹೆಂಜೋದಾರ ನೆಲಗಳಲ್ಲಿ ಸಿಕ್ಕಿರ್ತಕ್ಕಂಥ ಚಿನ್ನದ ರಾಸಾಯನಿಕ ಸ್ವರೂಪದಿಂದ ಅದರ ಮೂಲ ಕರ್ನಾಟಕದ ಹಟ್ಟಿ ಗಣಿಗಳಾಗಿದೆ ಅಂತ ಸಾಬೀತಾಗಿದೆ. ನೆಲದಿಂದ ಆಳಕ್ಕೆ ಇಳಿದು ಹಲವು ದಿಕ್ಕುಗಳಲ್ಲಿ ಅಡ್ಡಲಾಗಿ ಸುರಂಗಗಳನ್ನು ಕೊರೆದು ರಾಶಿ ರಾಶಿ ಮಣ್ಣನ್ನು ಹೊರತಂದು ಅದರಲ್ಲಿರ್ತಕ್ಕಂಥ ಚಿನ್ನವನ್ನ ಬೇರ್ಪಡಿಸಿ ತೆಗೆತಕ್ಕಂಥ ಚಿತ್ರಣ ನಮ್ಮ ಮುಂದೆ ಬರುತ್ತೆ. ಚಿನ್ನ ಇತರ ಲೋಹಗಳಂತೆ ಸುಲಭವಾಗಿ ರಾಸಾಯನಿಕ ಕ್ರಿಯೆಗೆ ಒಳಗಾಗದೇ ಇರೋದ್ರಿಂದ ಶುದ್ಧ ರೂಪದಲ್ಲಿ ಅದನ್ನ ಮಣ್ಣಿನಿಂದ ಬೇರ್ಪಡಿಸಲಾಗ್ತದೆ. ಗಣಿಗಾರಿಕೆ ಮೂಲಕ ಚಿನ್ನವನ್ನು ಪಡೆಯೋದಕ್ಕಿಂತ ಮೊದಲು ಮನುಷ್ಯ ಹೊಳೆಯ ನದಿಗಳ ತಳಗಳಲ್ಲಿ ದಡಗಳಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಚಿನ್ನವನ್ನ ಪಡಿತಾ ಇದ್ದ. ಭೂಮಿಯ ಮೇಲಿನ ಸಾಮಾನ್ಯ ಕಲ್ಲಿಗಿಂತ ಅಂದಾಜು 4ರಷ್ಟು ಹೆಚ್ಚು ಸಾಂದ್ರತೆ ಇರತಕ್ಕಂಥ ಚಿನ್ನ ಉಂಡಿಯಾಗಿ ನದಿಯ ಪಾತ್ರ ಮತ್ತು ದಡದ ತಳಗಳಲ್ಲಿ ಮಣ್ಣಿನೊಂದಿಗೆ ಬೆರೀತಾ ಇತ್ತು. ಜನ ಈ ಉಂಡೆಗಳನ್ನು ಹೊರತೆಗೆದು ಚಿನ್ನವನ್ನ ಪಡಿತಾ ಇದ್ರು. ಕನ್ನಡದಲ್ಲಿ ಇಂತಹ ಚಿನ್ನ ಬೆರೆತಿರ್ತಕ್ಕಂಥ ಮಣ್ಣಿನ ಉಂಡೆಗಳನ್ನ ಜರುಗು ಅಂತ ಕರಿತಾ ಇದ್ರು. ಇಂತಹ ಜರಗನ ನದಿಯಿಂದ ಎತ್ತಿ ಶೋಧಿಸತಕ್ಕಂಥವರ ಮೇಲೆ ರಾಜರು ಜರುಗು ತೆರೆಗಳನ್ನ ಹಾಕ್ತಾ ಇದ್ರು. ಈ ಕುರಿತಾಗಿ ಜಿ.ವಿ. ಅರುಣ್ ಸುಧಾವಾರ ಪತ್ರಿಕೆಯಲ್ಲಿ 2027 ಮೇ ತಿಂಗಳಲ್ಲಿ ಒಂದು ಲೇಖನವನ್ನು ಕೂಡ ಬರೆದಿತ್ತು. 15ನೇ ಶತಮಾನದ ಚತುರಾಸ್ಯ ನಿಘಂಟು ಜರುಗು ಎಂದೇನೆ ಬಿಸರಾಳಂ ಅಂತ ತಿಳಿಸಿದ್ರೆ 16ನೇ ಶತಮಾನದ ಕರ್ನಾಟಕ ಭಾರತ ನಿಘಂಟು ಜರಗೆನೆ ಪೊನ್ನಂ ಅಂತ ತಿಳಿಸ್ತದೆ. ಈ ನಿಘಂಟುಗಳು ಜರುಗು ಅಂದ್ರೆ ಚಿನ್ನ ಬೆರೆತಿರ್ತಕ್ಕಂಥ ಮಣ್ಣು ಅನ್ನೋ ಬದಲು ಅದನ್ನ ಚಿನ್ನ ಅಂತಲೇ ತಿಳಿಸ್ತಾರೆ. ಕನ್ನಡ ಕಾವ್ಯಗಳಲ್ಲಿ ಜರಗು ಕುರಿತಾಗಿ ನಮಗೆ ಹಲವು ಮಾಹಿತಿಗಳು ಸಿಗ್ತವೆ. ಸೂಕ್ತಿ ಸುಧಾರಣವ ಕರ್ನಾಟಕವನ್ನ ಹೊಗಳ್ತಾ ಜರಗು ಪುಟ್ಟದ ಭೂತಳಮಿಲ್ಲ ದೇಶಗಳು ಅಂತಕ್ಕಂತ ಹೇಳುತ್ತೆ. ಕರ್ನಾಟಕದ ಎಲ್ಲ ನದಿಗಳಲ್ಲಿ ಚಿನ್ನ ಬೆರೆತ ಮಣ್ಣಿನ ಉಂಡುಗಳು ಸಿಗ್ತವೆ ಅಂತ ಇದು ತಿಳಿಸುತ್ತೆ. ನಯಸೇನ ತನ್ನ ಧರ್ಮಾಮೃತದಲ್ಲಿ ಒಂದ್ ಕಡೆ ಜರಗ ನೊಯ್ಯನೆ ಕಚ್ಚಿ ರಾಶಿಯ ಮಣ್ಣುಳಪ್ಪು ಅಂತ ಬರೀತಾನೆ. ಇದರಿಂದ ಜರಗನ್ನ ನದಿಯ ತಳದಿಂದ ಎತ್ತಿ ತೊಳೆದು ಮಣ್ಣಿನಿಂದ ಚಿನ್ನದ ಕಣಗಳನ್ನ ಬೇರ್ಪಡಿಸಿಕೊಳ್ತಾ ಇದ್ರು ಅಂತ ನಾವು ಸ್ಪಷ್ಟವಾಗಿ ತಿಳಿಬಹುದು. ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವತದಲ್ಲಿ ಸೌಗಂಧಿಕ ಪುಷ್ಪ ತೊರಲು ಹೋಗ್ತಕ್ಕಂಥ ಭೀಮನಿಗೆ ದಾರಿಯಲ್ಲಿ ಹನುಮಂತನ ದರ್ಶನ ಆಗುತ್ತೆ. ಆಗ ಭೀಮ ಜರುಗಿನಲ್ಲಿ ಜಾಂಬೂನದ ಸಂವರಣೆ ಕಾರಂಗೆಡೆಯಲ್ಲಿದ್ದು ಪರಮನಿಧಿ ಮಜಪೂತು ಪುಣ್ಯೋದಯದ ಫಲವೆಂತಾನೆ. ಅಂದ್ರೆ ಜಂಬೂ ನದಿಯ ದಡದಲ್ಲಿ ಬಂಗಾರದ ಕಣಗಳಿಗಾಗಿ ಜರುಗನ ಜಾಲಾಡ್ತಂತಹ ನನಗೆ ಬಂಗಾರದ ಪರಮನಿಧಿಯ ಸಿಕ್ಕಿದಂತಾಯ್ತು ಅಂತ ಭೀಮ ರೋಮಾಂಚನಗೊಳ್ತಾನೆ. ಸಂಸ್ಕೃತದಲ್ಲಿ ಬಂಗಾರವನ್ನ ಅಯ್ಯ, ಅಮೃತ, ಚಂದ್ರ, ಧಾತ್ರಂ, ಹೇಮ, ಹಿರಣ್ಯ, ಜಾತ್ರವ, ಕಾಂಚನ, ಕೃಷ್ಣ, ಸುವರ್ಣ ಮುಂತಾದ ಹೆಸರುಗಳಿಂದ ಕರೆಯಲಾಗ್ತದೆ. ಈ ಎಲ್ಲ ಹೆಸರುಗಳು ಚಿನ್ನವನ್ನ ಯಾವ ನದಿಯ ಜರುಗಿನಿಂದ ಪಡೆಯಲಾಯಿತು ಅಂತ ಸೂಚಿಸುತ್ತವೆ. ಅಯ್ಯ ಅಥವಾ ಆಹಾರ್ ರಾಜಸ್ಥಾನದಲ್ಲಿರ್ತಕ್ಕಂಥ ನದಿ. ಅಮೃತ ಕಪ್ಪು ಹಾಗೂ ಮೆಡಿಟೇರಿಯನ್ ಸಮುದ್ರದ ನಡುವೆ ಇರತಕ್ಕಂಥ ಪ್ಲಾಕ್ಸ ದ್ವೀಪದಲ್ಲಿ ಹರಿತಕ್ಕಂಥ ಒಂದು ನದಿ. ಚಂದ್ರ ಹಿಮಾಚಲ ಪ್ರದೇಶದ ನದಿ. ಧಾತ್ರಂ ಛತ್ತೀಸ್ಗಢದ ನದಿ. ಹೇಮ ಕರ್ನಾಟಕದ ಹೇಮಾವತಿ. ಹಿರಣ್ಯ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ನದಿ. ಜಾತ್ರಪ ಜಾರ್ಖಂಡ್ನಲ್ಲಿರ್ತಕ್ಕಂಥ ನದಿ. ಕಾಂಚನ ರಾಜಸ್ಥಾನದಲ್ಲಿರ್ತಕ್ಕಂಥ ನದಿ. ಕೃಷ್ಣ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶಗಳಲ್ಲಿರ್ತಕ್ಕಂಥ ನದಿ. ಭಾರತದಲ್ಲಿ ಸುವರ್ಣಮುಖಿ, ಸುವರ್ಣರೇಖೆ, ಸ್ವರ್ಣ ಅಂತಕ್ಕಂಥ ನದಿಗಳಿಗೆ ನಾವು ಹಲವಾರು ನದಿಗಳನ್ನ ಕಾಣ್ತೀವಿ. ಅವುಗಳಲ್ಲಿ ಸಿಗ್ತಕ್ಕಂಥ ಜರುಗಿನಿಂದಾಗಿ ಆ ಹೆಸರುಗಳು ಬಂದಿದ್ದಾವೆ ಅಂತ ನಾವು ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಚಿನ್ನ ಕುರಿತಾಗಿ ಇನ್ನೂ ಕೆಲವು ಕುತೂಹಲದ ಸಂಗತಿಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.